ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಪೂರಿ ರೆಸಿಪಿ ಜೊತೆ ಬಂದಿದ್ದೀನಿ. ಆದ್ರೆ ಈ ಪೂರಿ ಮಾಡೋದಿಕ್ಕೆ ಹಿಟ್ಟು ನಾದ್ಕೋಬೇಕಾಗಿಲ್ಲ, ಅದೇ ರೀತಿ ಹಿಟ್ಟು ಲಟ್ಟಿಸ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಅಂದ್ರೆ ಯಾವುದೇ ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ತಟ್ ಅಂತ ಬೆಳಿಗ್ಗೆ ಎದ್ದು ಈ ಪೂರಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡೋದಿಕ್ಕೆ ಮಾತ್ರ ಮರಿಬೇಡಿ. ನೋಡಿ, ಮೊದಲು ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಅಂದ್ರೆ 1 ಟೀ ಸ್ಪೂನ್ ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಎಲ್ಲ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇರೋದು. ಈ ಮಿಕ್ಸಿ ಜಾರಿಗೆ ಈ ಎಣ್ಣೆಯನ್ನ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಫುಲ್ ಆಗಿ ಸೈಡ್ಗೆಲ್ಲ ಫುಲ್ ಆಗಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಆಯ್ತು. ನೋಡಿ, ಸ್ವಲ್ಪನೂ ಬಿಡ್ಬೇಡಿ, ಎಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ರೆ ಆಯ್ತು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಗೋಧಿ ಹುಡಿ 1 ಕಪ್ ಗೋಧಿ ಹುಡಿ ಹಾಕ್ತಾ ಇರೋದು. ಅಂದ್ರೆ 1 ಕಪ್ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು. ಅದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ರವೆ ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಮಿಕ್ಸಿ ಜಾರಿನ ಅರ್ಧ ಭಾಗದಷ್ಟು ಮಾತ್ರ ಬರಬೇಕು. ಫುಲ್ ಆಗಿ ಹಾಕೊಂಡು ಮಾಡಿದ್ರೆ ಇದು ಕರೆಕ್ಟ್ ಆಗಿ ಬರಲ್ಲ. ನೀವು ತಗೊಳ್ಳುವ ಮಿಕ್ಸಿ ಜಾರಿನ ಅರ್ಧ ಭಾಗದಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ 1/4 ಕಪ್ ನೀರು ಒಮ್ಮೆಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಟೋಟಲ್ ಅರ್ಧ ಕಪ್ ಬೇಕು. ಮೊದಲು 1/4 ಕಪ್ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಇದನ್ನ ಮಿಕ್ಸಿ ಗ್ರೈಂಡ್ ಮಾಡ್ಬೇಕು. ಆಮೇಲೆ ಪುನಃ 1/4 ಕಪ್ ಹಾಕೋಬೇಕು ನೀರು. ಪುನಃ ಇದನ್ನ 10 ಸೆಕೆಂಡ್ ಗ್ರೈಂಡ್ ಮಾಡ್ಬೇಕು. ನೋಡಿ, ನಮ್ಮ ಹಿಟ್ಟು ರೆಡಿ ಆಗಿದೆ. ಕೈಯಲ್ಲಿ ನಾವು ಎಷ್ಟು ಕಷ್ಟಪಟ್ಟು ನಾದ್ಕೋತೀವಿ, ಆದ್ರೂ ಕರೆಕ್ಟ್ ಆಗಿ ಸಾಫ್ಟ್ ಆಗಿ ಬರಲ್ಲ. ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಫ್ಟ್ ಆಗಿ ಬಂದಿದೆ ಇದು. ಒಂದೇ ಸ್ಪೀಡ್ ಅಲ್ಲಿ ಇದನ್ನ ಗ್ರೈಂಡ್ ಮಾಡಬೇಕು. ಆಮೇಲೆ ಫುಲ್ ಆಗಿ ಇರಬಾರ್ದು ಹುಡಿ, ಅಷ್ಟು ಮಾತ್ರ ನೀವು ನೋಡ್ಕೊಂಡ್ರೆ ಸಾಕು. ನಾವು ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡಿದ್ರಿಂದ ನೋಡಿ ಮಿಕ್ಸಿ ಜಾರಿಗೆ ಕೂಡ ಅದು ಅಂಟ್ಕೊಂಡಿಲ್ಲ. ಕ್ಲೀನ್ ಮಾಡೋದಿಕ್ಕೂ ತುಂಬಾ ಸುಲಭ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ಹಿಟ್ಟು. ನೋಡಿ, ಇನ್ನು ಇದನ್ನ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ರೌಂಡ್ ಮಾಡಿದ್ರೆ ಆಯ್ತು. ಅಷ್ಟೇ ಇರೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಮಿಕ್ಸಿ ಜಾರ್ ನೋಡಿ ಎಷ್ಟು ಕ್ಲೀನ್ ಆಗಿ ಸಿಕ್ಕಿದೆ ಅಂತ. ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ, ಟೈಮ್ ಇದ್ರೆ. ನೋಡಿ, 10 ನಿಮಿಷ ಆಗಿದೆ, ಸಾಕು. ಇನ್ನು ಇದನ್ನ ತೆಗ್ದ್ಬಿಟ್ಟು ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕೋ ಅಷ್ಟು ಉಂಡೆ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ತುಂಬಾ ಸುಲಭವಾಗಿ ಮಾಡ್ಬೋದು ಇದು. ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ಇಲ್ಲಾಂದ್ರೆ ಅದನ್ನ ನಾದ್ಕೊಳ್ಳೋಕೆ ಎಷ್ಟು ಕಷ್ಟ ಪಡ್ತೀವಿ ನಾವು. ಇದು ತುಂಬಾ ಸುಲಭವಾಗಿ ಮಾಡಿದ್ರೆ ಆಯ್ತು. ನೋಡಿ, ಎಲ್ಲ ರೆಡಿ ಆಗಿದೆ. ಇನ್ನು ಲಟ್ಟಿಸೋದು ಅದಕ್ಕಿಂತ ದೊಡ್ಡ ಕೆಲಸ. ನೋಡಿ, ಇಲ್ಲಿ ನಾವು ತುಂಬಾ ಸುಲಭವಾಗಿ ಈ ರೀತಿ ಮಾಡೋಣ. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ, ಇಲ್ಲಾಂದ್ರೆ ಬಾಳೆ ಎಲೆಯಲ್ಲಿ ಮಾಡಬಹುದು. ಮೊದಲು ಸ್ವಲ್ಪ ಇದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಮಾತ್ರ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸಾಕು, ಅವಾಗ ಸ್ಪ್ರೆಡ್ ಮಾಡ್ಬೇಕಾದ ಅವಶ್ಯಕತೆ ಏನು ಇಲ್ಲ. ನೋಡಿ, ಈ ರೀತಿ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಂತ ಉಂಡೆ ಇದೆಯಲ್ಲ ಅದನ್ನ ಇದರ ಮೇಲ್ಗಡೆ ಇಟ್ಟು ಜಸ್ಟ್ ಒಂದ್ಸಲ, ಸ್ವಲ್ಪ ಭಾರ ಇರುವುದಾದ್ರೆ ಬೇಗ ಆಗುತ್ತೆ. ಇದು ಹಿಟ್ಟು ಸಾಫ್ಟ್ ಇರೋ ಕಾರಣ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು. ರೌಂಡ್ ಶೇಪ್ ಅಲ್ಲಿ ನಮಗೆ ನೋಡಿ ಲಟ್ಟಿಸಿ ಕೂಡ ಆಗಿದೆ. ಇಲ್ಲಾಂದ್ರೆ ರೌಂಡ್ ಶೇಪ್ ಎಲ್ಲ ಸಿಗಲ್ಲ. ಫುಲ್ ಆಗಿ ಲಟ್ಟಿಸ್ಬಿಟ್ಟು ಅದರ ಮೇಲೆ ರೌಂಡ್ ಶೇಪಿನ ಏನಾದ್ರೂ ಮುಚ್ಚಳ ತಗೊಂಡ್ಬಿಟ್ಟು ನಾವು ಮಾಡ್ತೀವಿ. ನೋಡಿ, ಈ ರೀತಿ ಇದೆ. ಇನ್ನು ಇದನ್ನ ಫ್ರೈ ಮಾಡಿದ್ರೆ ನಮ್ಮ ಪೂರಿ ರೆಡಿ ಆಗ್ಬಿಡುತ್ತೆ. ಒಳ್ಳೆ ಉಬ್ಬಿ ಬರುವಂತಹ ಪೂರಿ. ನೋಡಿ, ಕ್ರಿಸ್ಪಿ ಆಗಿರೋ, ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತು ಅದು ಉಬ್ಬಿಯೇ ನಿಲ್ಲುತ್ತೆ. ಅಂದ್ರೆ ನಾವು ರವೆ ಕೂಡ ಹಾಕೊಂಡಿದೀವಿ, ಆದ ಕಾರಣ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಪೂರಿ ಇಲ್ಲಿ ರೆಡಿ ಆಗಿದೆ. ಎಷ್ಟು ಸುಲಭವಾಗಿ ನಾವು ಮಾಡ್ಕೊಂಡಿದೀವಿ ಅಂತ. ನೀವು ಖಂಡಿತ ಒಂದ್ಸಲ ಬೆಳಿಗ್ಗೆ ಎದ್ದು ಇದನ್ನ ಟ್ರೈ ಮಾಡಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಒಂದು ಸುಲಭನ ಪೂರಿ ಮಾಡೋದಿಕ್ಕೆ ಅಂತ. ನೋಡಿ, ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂತ ಒಂದು ಟಿಪ್ಸ್ ಇದು. ಎಲ್ಲರೂ ಫಾಲೋ ಮಾಡಿ. ಆಮೇಲೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ನೋಡಿ, ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೌಂಡ್ ಶೇಪ್ ಕೂಡ ಸಿಗುತ್ತೆ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.